ರಾಮ ಜನ್ಮಭೂಮಿ ಕೇಸ್ ರೀಓಪನ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ TV5 ಕನ್ನಡಕ್ಕೆ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1992 ಪ್ರಕರಣ 1992 ಪ್ರಕರಣ ಇದು. ಕಂಪ್ಲೇಂಟ್ ಹಾಗೂ FIR ಕಾಪಿನೇ ಇಲ್ಲವಂತೆ. ನೋಡಪ್ಪ, ಈ ಕೇಸ್ಗೆ ಸಂಬಂಧಪಟ್ಟಂತೆ ದೂರು ಇಲ್ಲ, FIR ಕಾಪಿ ಕೂಡ ಇಲ್ಲ. ರಾಮ ಜನ್ಮಭೂಮಿ ಹೋರಾಟ ಪ್ರಕರಣದ FIR ಕಾಪಿನೇ ಮಾಯ ಆಗಿಬಿಟ್ಟಿದೆ. ಇಲ್ಲಿ FIR ಕಾಪಿ ಇಲ್ಲದೇನೆ ಶ್ರೀಕಾಂತ್ ಪೂಜಾರಿಯನ್ನು ಅರೆಸ್ಟ್ ಮಾಡಿರುವುದು ಯಾಕೆ ಅಂತ ಅವರ ಪರ ವಕೀಲರ ಒಂದು ವಾದ. 1992ರಲ್ಲಿ ನಡೆದಂಥ ಕೇಸಲ್ಲಿ 13 ಜನರ ಮೇಲೆ ದಾಖಲಾಗಿರುವಂಥ ಪ್ರಕರಣ ಇದು. ನಂತರ 1993ರಲ್ಲಿ 13 ಜನರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಆರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ನ ಆಧಾರದ ಮೇಲಷ್ಟೇ ಶ್ರೀಕಾಂತ್ ಪೂಜಾರಿಯನ್ನು ಬಂಧಿಸಲಾಗಿದೆ. ಖಾಕಿ ಅವರ ಬಂಧನ ಮಾಡಿರೋದು FIR ಕಾಪಿ ಮೇಲೆ ಅಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಯಲ್ಲಪ್ಪ ಶ್ರೀಕಾಂತ್ ಪೂಜಾರಿ ಪರ ವಕೀಲರನ್ನ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿ. ಶ್ರೀಕಾಂತ್ ಪೂಜಾರಿಯ ಬಂಧನವಾಗಿ ಇವತ್ತಿಗೆ 8 ದಿನ ಗತಿಸಿವೆ. 8 ದಿನದ ಹಿನ್ನೆಲೆಯಲ್ಲಿ ಇವತ್ತು ಜಾಮೀನು ಒಂದು ಕಡೆ ಅಂದರೆ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಮತ್ತೆ ಬೇಲ ಅಥವಾ ಜೈಲ ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಶ್ರೀಕಾಂತ್ ಪೂಜಾರಿಯ ಪರ ವಕೀಲ ಸಂಜೀವ್ ಬಡಸ್ಕರ್ ಅವರ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಬೇಲಾಗುತ್ತಾ ಜೈಲಾಗುತ್ತಾ? 100% ಬೇಲಾಗುತ್ತೆ, 100% ಜಾಮೀನಾಗುತ್ತೆ. ನಾವು ಭಾಳ ಸವಿಸ್ತಾರವಾಗಿ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದ್ದೇವೆ. ಕೋರ್ಟಿಗೆ ಎಲ್ಲ ಪ್ರತಿಯೊಂದು ಹಂತವಾಗಿ ಯಾಕೆ 92ರಿಂದ ಇದುವರೆಗೆ ಆತನನ್ನು ಬಂಧಿಸಿರಲಿಲ್ಲ ಅನ್ನೋದರ ಉದ್ದೇಶವೇನು ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ಎಳೆಯಾಗಿ ಸವಿಸ್ತಾರವಾಗಿ ನಾವು ವಾದವನ್ನು ಮಂಡಿಸಿದ್ದೇವೆ. ನಿನ್ನೆ ದಿವಸ ನಮಗೆ ಅತ್ಯಂತ ವಿಶ್ವಾಸ ಇದೆ, ಇವತ್ತಿನ ದಿವಸ ಆತನಿಗೆ ಜಾಮೀನು ಸಿಗುತ್ತೆ ಅನ್ನೋದು ನಮಗೆ ಅತ್ಯಂತ ಆತ್ಮವಿಶ್ವಾಸ ಇದೆ. ಸರ್, ಜಾಮೀನು ಕೊಡ್ಲಿಕ್ಕೆ ಹೋಗಬೇಡಿ ಅಂತ ತಕರಾರು ಅರ್ಜಿಯನ್ನು ಹುಬ್ಬಳ್ಳಿ ಶಹರ ಠಾಣೆ ಪೊಲೀಸ್ ಸಲ್ಲಿಸಿದ್ದಾರೆ. ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ದಿವಸ ಅವ್ರ ಪರವಾಗಿಯೂ ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿದರು. ಆತನ ಮೇಲೆ ಗಂಭೀರ ಆರೋಪ ಇರೋದರಿಂದ ಮತ್ತು ಆತ ಇದುವರೆಗೆ ತಲೆಮರೆಸಿಕೊಂಡಿದ್ದಾನೆ, ಹೀಗಾಗಿ ಆತನನ್ನು ಬಿಡಬೇಡ್ರಿ ಅನ್ನೋದನ್ನು ವಾದವನ್ನು ಅವ್ರ ಪರ ವಕೀಲರು ಮಾಡಿದರು ಮತ್ತು ಅದೇ ರೀತಿ ಅವರ ತಕರಾರನ್ನು ಸಲ್ಲಿಸಿದರು. ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ? ಅವನು ಯಾವತ್ತೂ ತಲೆಮರೆಸಿಕೊಂಡಿಲ್ಲ. ಇಲ್ಲೇ ಹುಬ್ಬಳ್ಳಿಯಲ್ಲಿ ಇದ್ದಾನೆ. ತಲೆಮರೆಸಿಕೊಳ್ಳೋದಂದ್ರೆ ಏನು? ಈ ಊರು ಬಿಟ್ಟು ಓಡಿ ಹೋಗುವಂಥದ್ದು ಹೋಗೇ ಇಲ್ಲ. ಇಲ್ಲಿ ಅವನ ಮೇಲೆ ಸಾಕಷ್ಟು ಕೇಸುಗಳನ್ನ ಹಾಕಿದ್ರಿ. ಆತ ಕೋರ್ಟ್ನಲ್ಲಿ ಕೇಸುಗಳನ್ನ ಎದುರಿಸಿದ್ದಾನೆ, ಸಾಕ್ಷಿಗಳನ್ನ ಕೊಟ್ಟಿದ್ದಾನೆ ಮತ್ತು ನಿಮ್ಮ ಪೊಲೀಸ್ ಸ್ಟೇಷನ್ಗೂ ಸಾಕಷ್ಟು ಸಲ ಬಂದು ಹೋಗಿದ್ದಾನೆ. ಅವನು ಕರೆಸಿ ಬಾಂಡ್ ಬರೆಸ್ಕೊಂಡಿರಿ ಮತ್ತು ತಪ್ಪಿಸಿಕೊಳ್ಳುವಂಥದ್ದು ಓಡಿ ಹೋಗುವಂಥ ಪ್ರಶ್ನೆ ಬರೋದಿಲ್ಲ ಅನ್ನೋದನ್ನು ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸರಿ, ಆತನ ಮೇಲೆ 16 ಪ್ರಕರಣಗಳಿವೆ. 16 ಪ್ರಕರಣಗಳು ಎಷ್ಟು ಖುಲಾಸೆ ಆಗಿದ್ದಾವೆ ಸರ್? ಈಗ ಇದೊಂದು ಬಿಟ್ಟು ಎಲ್ಲ ಪ್ರಕರಣಗಳು ಖುಲಾಸೆ ಆಗಿದ್ದಾವೆ. 15 ಪ್ರಕರಣಗಳು ಖುಲಾಸೆ ಆಗಿದೆ. ಇದೊಂದೇ ಆತನ ಮೇಲೆ ಇರೋದು. ಇದೊಂದೇ 1992ರಿಂದ ಬಾಕಿ ಇರುವಂಥದ್ದು. ಇದನ್ನು ಬಿಟ್ಟರೆ ಮತ್ತೆ ಯಾವ ಪ್ರಕರಣಗಳು ಆತನ ಮೇಲೆ ಇಲ್ಲ. ಸರ್, ಈ ವಿಷಯವನ್ನು ತೆಗೆದುಕೊಂಡಾಗ ಇಲ್ಲಿ ಒಂದು ಕಡೆ ಅಂತ ಸರ್ಕಾರವನ್ನೇ ದಾರಿ ತಪ್ಪಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಈ ಟೈಮ್ನಲ್ಲಿ ಕ್ರೈಮ್ ಹಿಸ್ಟ್ರಿ ರಿಲೀಸ್ ಮಾಡಿ, ನನಗನ್ಸಿದ ಮಟ್ಟಿಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇಬ್ಬರೂ ಸೇರಿಕೊಂಡು ಇಲ್ಲಿರುವಂಥ ಹುಬ್ಬಳ್ಳಿ ಮತ್ತು ರಾಜ್ಯದ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಯಾಕೆ ಈ ರೀತಿ ಇಂಥ ಟೈಮಲ್ಲಿ ಇಂಥ ಎಡವರ್ತನ ಬೇಕಾ ಪೊಲೀಸ್ ಇಲಾಖೆಗೆ ಸರ್? ಇದು ಅವಶ್ಯ ಇರಲಿಲ್ಲ. ಇದು ನನಗನ್ಸಿದ ಮಟ್ಟಿಗೆ ಇದು ಕರಸೇವಕರನ್ನ ಹೆದರಿಸಬೇಕು, ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸಬೇಕು. ಈಗೇನು ಅಯೋಧ್ಯೆ ಮತ್ತು ತಯಾರಿ ಸಲುವಾಗಿ ಏನು ಓಡಾಡ್ತಾ ಇದ್ದಾರೆ ಕಾರ್ಯಕರ್ತರು, ಅವ್ರ ನಡುವೆ ಗೊಂದಲ ಮೂಡಿಸಬೇಕು ಅನ್ನೋದು ಏಕೈಕ ಉದ್ದೇಶದಿಂದ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದನ್ನು ಕುತಂತ್ರ ಮಾಡಿ ಈ ರೀತಿ ಗೊಂದಲವನ್ನು ಉಂಟು ಮಾಡಿದ್ದು ಕಂಡು ಬರ್ತಾ ಇದೆ. ಸರ್, ಈ ಕೇಸಲ್ಲಿ ಸಾಕಷ್ಟು ಗೊಂದಲ ಇದೆ. ಒಂದು ಕಡೆ FIR ಕಾಪಿ ಇದೆ ಅನ್ನೋದು ಏನು ಸರ್? ಇದು FIR ಇಲ್ಲ, ಕಂಪ್ಲೇಂಟು ಇಲ್ಲ, ಇದೆ ಅಂತ ಅವರು ಎಲ್ಲೂ ಹೇಳಿಲ್ಲ. FIR ಇಲ್ಲದೆ ಅಂದರೆ ಹೇಗೆ ಅರೆಸ್ಟ್ ಮಾಡಿದ್ರು ಸರ್ ಇವ್ರನ್ನ ಅಂತ? ಕೇವಲ ಚಾರ್ಜ್ ಶೀಟು ಮತ್ತು ಓಪನ್ ವಾರಂಟ್ ಇದೆ ಅನ್ನೋ ಏಕೈಕ ಕಾರಣಕ್ಕೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. FIR ಮತ್ತು ಕಂಪ್ಲೇಂಟ್ ಇಲ್ಲದೇ ಇರೋದರಿಂದ ಮುಂದಿನ ದಿನದಲ್ಲಿ ಈ ಪ್ರಕರಣವು ಬಿದ್ದು ಹೋಗುತ್ತೆ ಅನ್ನೋದು ಗೊತ್ತಾಗಿದೆ. ಇದರಲ್ಲಿ ಒಟ್ಟು 13 ಜನರ ಮೇಲೆ FIR ಆಗುತ್ತೆ. 1992ರಲ್ಲಿ ಘಟನೆ ನಡೀತೆ, 93ರಲ್ಲಿ ಚಾರ್ಜ್ ಶೀಟ್ ಆಗುತ್ತೆ. ಆನಂತರ ಕೆಲವಷ್ಟು ಬೆಳವಣಿಗೆ ಆಗುತ್ತೆ. 5 ಜನ ತೆಗೆದು ಹಾಕೋದು ಏನು ಸರ್ ಅದು ಘಟನೆ? ಅದು ಸ್ಪ್ಲಿಟ್ ಆಗಿದೆ. 5 ಜನರ ಮೇಲೆ ಬೇರೆ ಕೇಸ್ ನಡೀತಿದೆ. 5 ಜನ ಮಾನ್ಯ ನ್ಯಾಯಾಲಯದಲ್ಲಿ ಬಿಡುಗಡೆ ಆಗಿದ್ದಾರೆ. ಈಗ ಉಳಿದಿರೋದು ಎಷ್ಟು ಜನರ ಮೇಲೆ ಸರ್ ಇನ್ನು ಕೇಸ್? ಇದು ಎಷ್ಟು? ಈಗ ಅವ್ರ ಪ್ರಕಾರ 13 ಜನರ ಮೇಲೆ ಕೇಸು, ಒಟ್ಟು ಪ್ರಕರಣ ದಾಖಲಾಗಿದ್ದು 13ರಲ್ಲಿ 5 ಜನ ಮಾನ್ಯ ಜಿಲ್ಲಾ ನ್ಯಾಯಾಲಯದಿಂದ ಖುಲಾಸೆಗೊಂಡಿದ್ದಾರೆ. ಉಳಿದಿದ್ದು 8 ಜನ. 8ರಲ್ಲಿ ನಮಗೂ ಮಾಹಿತಿ ಇದ್ದ ಪ್ರಕಾರ 3 ಜನ ತೀರ್ಕೊಂಡಿದ್ದಾರೆ ಈ ಒಳಗಾಗಿ. ಇನ್ನು 5 ಜನ ಬಾಕಿ ಉಳಿದಿದ್ದಾರೆ. ಅದರಲ್ಲಿ 3 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಅಂದರೆ ಈ ಸಂಪಟ್ಟಂಗೆ ಒಂದು ಕಡೆ ಅಂದರೆ FIR ಕಾಪಿ ಇಲ್ಲ, ಇನ್ನೊಂದು ಕಡೆ ಅಂದರೆ ಯಾರು ದೂರುದಾರ ಇದ್ದರೆ ಅವರೇ ಇಲ್ಲಿ ಸ್ವತಃ ವಾಪಸ್ ಕೊಟ್ಟಿದ್ದಾರೆ. ನಾನು ಈ ರೀತಿಯಾದಂಥ ಘಟನೆ ಇಲ್ಲ, ನಾನು ದೂರು ಇದನ್ನು ವಾಪಸ್ ತೆಗೆದುಕೊಳ್ತಿದ್ದೀನಿ ಅಂತೇಳಿ. ಆದರೆ ಈ ಸಂಪಟ್ಟಂಗೆ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಈಗಾಗಲೇ ಅಂತಾರೆ ನ್ಯಾಯಾಧೀಶರ ಮುಂದೆ ನಾವು ವಿಚಾರಣೆ ಮಾಡಿದ್ದೀವಿ, ವಾದವನ್ನು ಮಂಡಿಸಿದ್ದೀವಿ. ಆದರೆ ಇವತ್ತು ನಮಗೆ ಸಾಕಷ್ಟು ವಿಶ್ವಾಸ ಇದೆ, ಇಲ್ಲಿ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಗುತ್ತೆ. ಇವತ್ತು ಅವರು ಹೊರಗಡೆ ಬರುತ್ತಾರೆ ಅನ್ನೋದು ವಿಶ್ವಾಸವನ್ನು ಇವತ್ತು ಇನ್ನು ಶ್ರೀಕಾಂತ್ ಪರ ವಕೀಲರಂತ ಸಂಜೀವ್ ಬಡಸ್ಕರ್ ಅವರು ಈ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.